स्पर्शयोगो वै नाम सर्वसत्त्वसुखोहितः अविवादो अविरुद्धश्च देशितस्तं नमाम्यहम् अविवादो अविरुद्धश्च देशितस्तं नमाम्यहम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारम् सुरेश्वरमहं भजे। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तम् सच्चिदानन्दम् यतिवर्यम् महामतिम् वेद वेदान्त सारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सच्चिदद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ತತ್ವ ಜಿಜ್ಞಾಸು ಸಾಧಕರು ವಿವೇಕಿಗಳು ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ವಾರ. ನಮ್ಮೆಲ್ಲರಿಗೂ ಅತ್ಯಂತ ಪ್ರಿಯವಾಗಿರುವ ವಾರ ಗುರುವಾರ. 2025ನೇ ಇಸವಿ ಸೆಪ್ಟೆಂಬರ್ ಮಾಹೆಯಲ್ಲಿ 18ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಪಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಇಂದು ನೈಷ್ಕರ್ಮ್ಯ ಸಿದ್ಧೌ ದ್ವಿತೀಯಾಧ್ಯಾಯೇ ಏಕಶತತಮ ಶ್ಲೋಕ. ಏಕ ಒಂದು, ಶತ ನೂರು, ತಮಃ ನೂರನೆಯ 100ನೇ ಶ್ಲೋಕ.
श्रीसुरेश्वराचार्य उवाच घटबुद्धेर्घटाचार्थात् द्रष्टुर्यद्वद्विभिन्नता अहं बुद्धेरहं गम्यात् दुःखिनश्च तथादृशैः नमो नमः सच्चिदानन्देन्द्र सरस्वती सद्गुरुपादुकाभ्याम् ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕ ತುಂಬಾ ಚೆನ್ನಾಗಿದೆ. ಸಂಧಿಯಿಂದ ಕೂಡಿರುವಂತಹ ಶ್ಲೋಕ. ಪದವಿ ಭಾಗವನ್ನು ಮಾಡ್ತೀಯ ಶ್ಲೋಕಕ್ಕೆ ನೋಡ್ಕೊ. 2ನೇ ಅಧ್ಯಾಯ 1 ಶ್ಲೋಕ. ಘಟ ಬುದ್ಧೇ ಘಟಾತ್ ಚ ಅರ್ಥಾತ್ द्रष्टुः यद्वत् विभिन्नता अहं बुद्धेः अहं गम्यात् दुःखिनः च तथा दृशेः. 13 ಪದಗಳಿಂದ ರಚಿತವಾಗಿರುವ ದಿವ್ಯ ಭವ್ಯ ಶ್ಲೋಕವಿದು. ಅನ್ವಯ ಹೇಳೋಣ. ಯದ್ವತೆ दृष्टुः घटबुद्धेः च अर्थात् घटात् विभिन्नता तथा दृशेः अहं बुद्धेः दुःखिनः अहं गम्यात् विभिन्नता. ನಮ್ಮ ಸ್ವಾಧೀನ ಅನ್ವಯವನ್ನ 3-4 ತರಹ ಮಾಡಬಹುದು. ಪದಚ್ಛೇದವನ್ನು ಮಾತ್ರ ಒಂದೇ ತರಹ ಮಾಡಬೇಕು. ಪದಚ್ಛೇದದಲ್ಲಿ ಭೇದವಿಲ್ಲ, ಅನ್ವಯದಲ್ಲಿ ಭೇದ ಉಂಟು. ಈ ಶ್ಲೋಕಕ್ಕೆ ಭಗವತ್ಪಾದ ಸ್ವರೇಶ್ವರಾಚಾರ್ಯರವರು ಒಂದು ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾರೆ. ವಾಕ್ಯವನ್ನು ವಕ್ಷ್ಯಮಾಣ ಇತರೇತರಾಧ್ಯಾಸ ಸಿದ್ಧ್ಯರ್ಥಂ ಉಕ್ತ ವ್ಯತಿರೇಕಾನುವಾದ. ವಕ್ಷ್ಯಮಾಣ ಮುಂದೆ ಹೇಳಲ್ಪಡುವಂಥ. ಮುಂದಿನ ಭಾಗದಲ್ಲಿ ಸ್ವರೇಶ್ವರಾಚಾರ್ಯರು ಹೇಳ್ತಾರೆ. ಯಾವುದದು? ಇತರೇತರಾಧ್ಯಾಸ. ವೇದಾಂತದಲ್ಲಿ ಅವಿದ್ಯಾ ಎನ್ನುವ ಮಾತಿಗೆ ಅರ್ಥ ಇತರೇತರಾಧ್ಯಾಸ. ಇತರೆ ಆತ್ಮನಿ ಇತರಸ್ಯ ಅನಾತ್ಮನಃ ಅಧ್ಯಾಸಃ. ಇತರೆ ಇತರಸ್ಮಿನ್ ಅನಾತ್ಮನಿ ಇತರಸ್ಯ ಆತ್ಮನಃ ಅಧ್ಯಾಸಃ. ಆತ್ಮನಲ್ಲಿ ಅನಾತ್ಮನ ಅಧ್ಯಾಸವು, ಅನಾತ್ಮದಲ್ಲಿ ಆತ್ಮನ ಅಧ್ಯಾಸವು ಉಂಟು. ಇದಕ್ಕೆ ಹೆಸರು ಅನ್ಯೋನ್ಯಾಧ್ಯಾಸ. ಇದು ಸಿದ್ಧ್ಯರ್ಥಂ ಸಿದ್ಧಿಯಾಗುವುದಕ್ಕೆ ಆತ್ಮಾನಾತ್ಮರಿಗೆ ಪರಸ್ಪರಾಧ್ಯಾಸವಾಗಿದೆ. ಅಧ್ಯಾಸದಿಂದಲೇ ಸಂಸಾರ ಒದಗಿ ಬಂದಿದೆ. ಅಧ್ಯಾಸ ನಿವೃತ್ತಿಯೇ ಎಲ್ಲ ಉಪನಿಷತ್ತುಗಳ ಗುರಿ. ಅಧ್ಯಾಸ ನಿವೃತ್ತಿಯಾಗುವುದು ವಿದ್ಯೆಯಿಂದ ಎನ್ನುವ ವಿಚಾರವನ್ನ ಮುಂದೆ ಸಿದ್ಧಿ ಮಾಡಬೇಕಾಗಿದೆ. ಇಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್. ಅದಕ್ಕೋಸ್ಕರವಾಗಿ ಈಗ ಉಕ್ತ ವ್ಯತಿರೇಕಾನುವಾದ, ಉಕ್ತ ಹಿಂದೆ ಹೇಳಿರುವಂತ ವ್ಯತಿರೇಕವನ್ನು ಹೇಳ್ತಾ ಇದ್ದಾರೆ. ಆತ್ಮನ ಅನ್ವಯ, ಅನಾತ್ಮಗಳ ವ್ಯತಿರೇಕ. ಆತ್ಮನಿದ್ದರೂ ಅನಾತ್ಮ ವಸ್ತುಗಳಾದ ದೇಹಾದಿಗಳಿಲ್ಲ, ದೇಹಾದಿಗಳಿಲ್ಲದಿದ್ದರೂ ಆತ್ಮತತ್ವವಿದೆ ಎನ್ನುವುದು ವ್ಯತಿರೇಕ. ಇಲ್ಲಿ ಹಿಂದೆ ಹೇಳಿದ್ದಾರೆ. ಇದನ್ನ ಹಿಂದೆ ಹೇಳಿರುವಂತಹ ವ್ಯತಿರೇಕವನ್ನ ಅನುವಾದ ಮತ್ತೆ ಅನುವಾದ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈಗ ಶ್ಲೋಕ ಮತ್ತೊಮ್ಮೆ ಓದಿ ಅರ್ಥ ಇರ್ತದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಘಟಬುದ್ಧೇರ್ಘಟಾಚಾರ್ಥಾತ್ द्रष्टुर्यद्वद्विभिन्नता अहं बुद्धेरहं गम्यात् दुःखिनश्च तथादृशैः
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಒಂದು ದೃಷ್ಟಾಂತ ಮತ್ತೊಂದು ದಾಷ್ಟಾಂತಿಕ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಘಟ ಬುದ್ಧೇ ಪಂಚಮಿ ಏಕವಚನ. ಘಟ ಬುದ್ಧಿಗಿಂತ ಭಿನ್ನವಾಗಿ ಚ ಮತ್ತು ಅರ್ಥಾತೆ ಅರ್ಥವಾಗಿರುವ ಘಟಾತೆ ಘಟಕ್ಕಿಂತಲೂ ಭಿನ್ನವಾಗಿ ಯದ್ವತು ಹೇಗೆ ದ್ರಷ್ಟುವಾಗಿರುವಂತ ನಾನು ವಿಭಿನ್ನತ ಭಿನ್ನನಾಗಿದ್ದೇನೆಯೋ. ನೋಡಿ, ಅರ್ಥ ಮೂರು ಪದಾರ್ಥ ಇದೆ. ಒಂದು ಘಟ ಬುದ್ಧಿ, ಮತ್ತೊಂದು ಘಟ ಪದಾರ್ಥ, ಮತ್ತೊಂದು ದ್ರಷ್ಟೃ. ಮೂರನ್ನು ಸಮನ್ವಯ ಮಾಡ್ತಾರೆ. ನನ್ನ ಮನಸ್ಸಿನಲ್ಲಿ ಘಟ ಎನ್ನುವಂತ ಬುದ್ಧಿ ಬಂತು. ಅದಕ್ಕೆ ತಕ್ಕಂತೆ ಘಟ ಎನ್ನುವಂತ ಪದಾರ್ಥವನ್ನು ನೋಡಿದೆ. ಒಂದು ಘಟ ಬುದ್ಧಿ, ಮತ್ತೊಂದು ಘಟ ಅನ್ನುವಂತ ಪದಾರ್ಥ. ಎರಡನ್ನೂ ಕೂಡ ದ್ರಷ್ಟ ಪಶ್ಯತಿ ದ್ರಷ್ಟ ತಸ್ಯ ದ್ರಷ್ಟು. ನೋಡುವಂಥವನು ವಿಭಿನ್ನತ ಭಿನ್ನನಾಗಿದ್ದಾನಲ್ಲವೇ. ನಾನು ಘಟ ಬುದ್ಧಿಯನ್ನೂ ನೋಡುತ್ತಿದ್ದೇನೆ, ನಾನು ಘಟ ಪದಾರ್ಥವನ್ನು ಬೆಳಗುತ್ತಿದ್ದೇನೆ. ನಾನು ಘಟ ಬುದ್ಧಿಯೂ ಅಲ್ಲ, ನಾನು ಘಟ ಅರ್ಥವೂ ಅಲ್ಲ. ಅರ್ಥವೆಂದರೂ ಒಂದೇ, ವಸ್ತುವೆಂದರೂ ಒಂದೇ, ಪದಾರ್ಥವೆಂದರೂ ಒಂದೇ ಅರ್ಥ. ಘಟ ಬುದ್ಧಿ ಮನಸ್ಸಿನಲ್ಲಿ ಶುರುವಾಯಿತು, ಗಡಿಗೆ ಎನ್ನುವಂಥ ಬುದ್ಧಿ. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಘಟ ಎನ್ನುವಂಥ ಒಂದು ವಸ್ತುವಿದೆ. ಇದೆರಡನ್ನೂ ಕೂಡ ದಷ್ಟ ನೋಡುತ್ತಿರುವಂತ ನಾನು ಅಥವಾ ನೋಡುತ್ತಿರುವಂತಹ ಒಬ್ಬ ಮನುಷ್ಯ ಯದ್ವತು ಹೇಗೆ ವಿಭಿನ್ನತ ಭಿನ್ನನಾಗಿದ್ದಾನೆಯೋ. ದ ಸೀಯರ್ ಆಫ್ ದ ಘಟ ಬುದ್ಧಿ ಅಂಡ್ ಘಟ ಈಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಬೋತ್ ಘಟ ಬುದ್ಧಿ ಅಂಡ್ ಘಟ ಪದಾರ್ಥ. ಬೇರೆ ಉದಾಹರಣೆ, ಪುಸ್ತಕ ಅಂತಿಟ್ಕೊಳ್ಳಿ. ನನಗೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪುಸ್ತಕ ನನ್ನ ಬುದ್ಧಿಯಲ್ಲಿ ಬಂತ ಪುಸ್ತಕ ಕಲ್ಪನೆ ತಕ್ಕಂತೆ ನನ್ನ ಟೇಬಲ್ ಮೇಲೆ ಪುಸ್ತಕ ಇದೆ. ಒಂದು ಬುದ್ಧಿ ಮತ್ತೊಂದು ಅರ್ಥ, ಎರಡನ್ನೂ ಕೂಡ ನಾನು ನೋಡ್ತಾ ಇದ್ದೆ. ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪುಸ್ತಕ. ನನ್ನ ಮನಸ್ಸಿನಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪುಸ್ತಕದ ಬುದ್ಧಿ ಬಂದಿದೆ. ಎರಡನ್ನೂ ಕೂಡ ನೋಡುತ್ತಿರುವ ನಾನು ಎರಡಕ್ಕಿಂತಲೂ ಕೂಡ ಭಿನ್ನನಾಗಿರ್ಬೇಕಲ್ವೇ. ಒಂದ್ ಬಟ್ಟೆ, ನನ್ಗೆ ಒಳ್ಳೆ ಪಂಚೆ ಬೇಕಾಗಿದೆ. ಪಂಚೆ ಎನ್ನುವಂತಹ ಬುದ್ಧಿ ಮನಸ್ಸಿನಲ್ಲಿ ಬಂತು. ಪಂಚೆಯಿಂದ ನೋಡಿದೆ. ನಾನು ಯಾರು? ನಾನು ಆ ಪಂಚೆ ಎನ್ನುವಂತ ಅರ್ಥಕ್ಕಿಂತಲೂ ಭಿನ್ನ, ಪಂಚೆ ಎನ್ನುವಂತ ಬುದ್ಧಿಗಿಂತಲೂ ಭಿನ್ನ. ಇದು ದೃಷ್ಟಾಂತ. ಈ ಪ್ರಪಂಚದಲ್ಲಿರುವ ಕೋಟಿ ಕೋಟಿ ಪದಾರ್ಥಗಳನ್ನು ನೋಡುವಾಗ ನನ್ನ ಮನಸ್ಸಿಗೆ ಬುದ್ಧಿ ಬರುತ್ತೆ. ಸಾಸುವೆ ಒಂದು ಬುದ್ಧಿ, ಪದಾರ್ಥ ನೋಡಿದ್ರೆ ಸಾಸುವೆ ಗೊತ್ತಾಯ್ತು. ಕಡಲೆಬೇಳೆ ಒಂದು ಬುದ್ಧಿ, ಪದಾರ್ಥ ಒಂದು. ಆನೆ, ನನ್ನ ಮನಸ್ಸಿನಲ್ಲಿ ಆನೆ ನೋಡ್ಬೇಕು ಅಂತ ಇದೆ. ಆನೆ ಅಂದ್ರೇನು? ಒಂದು ಕಲ್ಪನೆ ಬರ್ತಾ ಇದೆ. 10 ಅಡಿ ಎತ್ತರಕ್ಕಿರುತ್ತೆ, 5,000 kg ತೂಕ ಇರುತ್ತೆ, 4 ದಪ್ಪನೆ ಕಾಲಿರುತ್ತೆ, ಹೊಟ್ಟೆ ದಪ್ಪನಾಗಿರುತ್ತೆ, ಪುಟಾಣಿ ಕಣ್ಣು, ಒಂದು ಸೊಂಡು, ಇದೆಲ್ಲ ಬುದ್ಧಿ. ಆಮೇಲೆ ಝೂ ಬಂದಿತ್ತು ಅಥವಾ ಒಂದು ನಾಟಕ ಬಂದಿತ್ತು, ಸಿನಿಮಾ, ಸರ್ಕಸ್, ಆನೆ ನೋಡೆ. ನಾನು ಯಾರು? ಆನೆ ಎನ್ನುವ ಬುದ್ಧಿಯನ್ನು ಬೆಳಗುತ್ತಿರುವ, ಆನೆ ಎನ್ನುವಂತ ಪದಾರ್ಥವನ್ನು ಬೆಳಗುತ್ತಿರುವ ನಾನು ಭಿನ್ನ. ನಾನು ಆನೆಗಿಂತಲೂ ಭಿನ್ನ, ಆನೆ ಬುದ್ಧಿಗಿಂತಲೂ ಭಿನ್ನ. ಹೌದಾ? ಸಾವಿರಾರು ಉದಾಹರಣೆ. ನನ್ಗೆ ಒಂದು ಮೊಲ ನೋಡ್ಬೇಕು ಅಂತ ಮೊಲ ಅಂದ್ರೇನು? ರ್ಯಾಬಿಟ್. ನಮ್ಮ ಮನಸ್ಸಿಗೆ ಬಂತು. ಪುಟಾಣಿ ವಸ್ತು, ಸಣ್ಣ ಪ್ರಾಣಿ,
ಅದು ಬಹಳ ಮುದ್ದಾಗಿರುತ್ತೆ, ಬೆಳಗಿರುತ್ತೆ ಎಂದು ಮನಸ್ಸೇ ಬುದ್ಧಿ. ಮಲವನ್ನು ನೋಡಿ, ಇದು ಮಲ, ನಾನ್ಯಾರು ಮಲದ ಬುದ್ಧಿಯನ್ನು ಮಲವನ್ನು ಕೂಡ ನೋಡುವ ನಾನು. ವಿಭಿನ್ನತ, ಮಲ ಬುದ್ಧಿಗಿಂತಲೂ ಶಶ ಬುದ್ಧಿಗಿಂತಲೂ ಮತ್ತು ಶಶ ಪದಾರ್ಥಕ್ಕಿಂತಲೂ ಭಿನ್ನನಾಗಿದ್ದೇನಲ್ವೇ. ನೋಡಿ, ಘಟಬುದ್ಧೇ ದೃಷ್ಟು ವಿಭಿನ್ನತ. ಘಟಬುದ್ಧೇ ಪಂಚಮಿ ಏಕವಚನ, ದೃಷ್ಟು ಷಷ್ಠಿ ಏಕವಚನ. ಎರಡೂ ಕೂಡ ಷಷ್ಠಿ ವಿಭಕ್ತಿಯೂ ಆಗುತ್ತೆ, ಪಂಚಮಿ ವಿಭಕ್ತಿಯೂ ಆಗುತ್ತೆ. ನಾವು ಬುದ್ಧಿವಂತರ ಅರ್ಥ ಮಾಡಿ. ಘಟಬುದ್ಧಿಗಿಂತಲೂ ಎನ್ನು ಪಂಚಮಿ ಏಕವಚನ. ಘಟಾಚ ಅರ್ಥಾತ್ ಗಡಿಗೆ ಎನ್ನುವಂತ ಪದಾರ್ಥಕ್ಕಿಂತಲೂ ಎನ್ನುವಾಗ ಪಂಚಮಿ ಏಕವಚನ. ದೃಷ್ಟು ಷಷ್ಠಿ ಏಕವಚನ. ನೋಡುವಂತ ದೃಷ್ಟವೋ ವಿಭಿನ್ನತ, ಸಂಪೂರ್ಣವಾಗಿ ಭಿನ್ನನಾಗಿದ್ದಾನೆ. ಅರ್ಥ ಆಯ್ತಲ್ವೇ. ಟೇಬಲ್ ಅನ್ನುವಂತ ಬುದ್ಧಿ, ಟೇಬಲ್ ಅನ್ನುವಂತ ಅರ್ಥ. ಆ ಎರಡನ್ನೂ ಕೂಡ ನೋಡುತ್ತಿರುವ ಮನುಷ್ಯನು, ನೋಡುತ್ತಿರುವ ನಾನು ಎರಡಕ್ಕಿಂತಲೂ ಭಿನ್ನನಾಗಿದ್ದೇನೆ. ನಾನು ಟೇಬಲ್ ಅನ್ನುವಂತ ಬುದ್ಧಿಯೂ ಅಲ್ಲ, ಟೇಬಲ್ ಅನ್ನುವಂತ ಅರ್ಥವೂ ಅಲ್ಲ. ಎರಡನ್ನು ದ್ರಷ್ಟ ಪಶ್ಯಾಮಿ, ನೋಡುತ್ತಿರುವಂಥವನ. ಇದು ಹೇಗೋ ಯದ್ವತ್ತಂದ್ರು ಬಂದೆ, ಯಥ ಅಂದ್ರು ಬಂದೆ. ಈಗ ದಾಷ್ಟಾಂತಿಗೆ ಕೊಡ್ತಾ ಇದ್ದಾರೆ. ದೃಷ್ಟಾಂತ ಅರ್ಥ ಆಯ್ತು ನನಗೆ. ನನ್ನ ಮನಸ್ಸಿನಲ್ಲಿ ಒಂದು ಉಂಗುರ ತಗೊಳ್ಬೇಕು ಅಂತ ಬಂತು. ಬಂಗಾರ ಉಂಗುರ ಅಂದ್ರೇನು? ಬೆಟ್ಟಿ ಹಾಕೊಳ್ಳುವಂತಹದ್ದು, ತುಂಬಾ ಸುಂದರವಾಗಿರುತ್ತೆ ಅಂತ ತಿಳ್ದೆ ಬಂತು. ಅಂಗಡಿ ಹೋದೆ. ಎಷ್ಟಪ್ಪ ಅಂತ ನಾನು 1,000 ರೂಪಾಯಿ ತಗೊಂಡು ಹೋಗಿದ್ದೆ. ಎಷ್ಟಪ್ಪ ಅಂತ ಕೇಳಿದೆ. ಸ್ವಾಮಿ 86,000 ರೂಪಾಯಿ ಹೇಳ್ಬಿಟ್ಟ. ಉಂಗುರವನ್ನ ನೋಡಿದೆ. ಅಪ್ಪ ಬೇಡಪ್ಪ, ಸವಾಸ ಸಾಕು. ಉಂಗುರ ಎನ್ನುವ ಬುದ್ಧಿಯನ್ನೂ ಬೆಳಗಿದೆ, ಉಂಗುರ ಎನ್ನುವಂತ ಅರ್ಥವನ್ನೂ ನೋಡಿದೆ. ನಾನು ಮಾತ್ರ ಎರಡಕ್ಕಿಂತಲೂ ಭಿನ್ನನಾಗಿದ್ದೇನೆ. ದೃಷ್ಟಾಂತ ದಾಷ್ಟಾಂತಿಗೆ ಬರ್ತಾ ಇದ್ದಾನೆ. ಏವಮೇವ ಯಥಾ ತಥಾ ಯದ್ವತ್ ತದ್ವತ್ ಅಹಂ ಬುದ್ಧೇ. ಈಗ ನಾನು ಎನ್ನುವಂಥ ಬುದ್ಧಿ ನನ್ನ ಮನಸ್ಸಿನಲ್ಲಿ, ನಾನು ಬುದ್ಧಿವಂತ, ನಾನು ದಡ್ಡ, ನಾನು ಸುಂದರ, ನಾನ್ ಕುರೂಪಿ, ನಾನ್ ಬ್ರಾಹ್ಮಣ, ನಾನ್ ಹೆಂಗಸು, ನಾನ್ ಗಂಡಸು, ಇತ್ಯಾದಿ ಇತ್ಯಾದಿ. ಅಹಂ ಅನ್ನುವಂಥ ಒಂದು ಬುದ್ಧಿ. ಚ ಮತ್ತು ದುಃಖಿನಃ ಅಹಂ ಗಮ್ಯಾತೆ. ದುಃಖಿಯಾಗಿರುವಂತಹ ಆತ್ಮ, ನಂಗೆ ಆರೋಗ್ಯ ಸರಿಯಾಗಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ ಯಾರು ಮಾತಾಡ್ಸೋರಿಲ್ಲ, ನಾನು ಸುಂದರ, ಬೇಕಾದಷ್ಟು ದುಃಖಕ್ಕೆ ಕಾರಣ ಸಾವಿರಾರು. ಮನುಷ್ಯನಿಗೆ ಸಂಪತ್ತು ದುಃಖ. ಯಾವ ಊರಿಗೆ ಹೋಗಿರಿ, ಅಮೆರಿಕಕ್ಕೆ ಹೋಗಿ, ಲಂಡನ್ಗೆ ಹೋಗಿ, ಜಪಾನ್ ಎಲ್ಲಿ ಹೋದ್ರು ಕೂಡ ಆತನ ಹೆಸರು ದುಃಖಿ, ಅಲ್ಲೂ ತುಂಬಿಕೊಂಡಿರ್ತ ದುಃಖ. ಈ ನೋಡಿ, ನಾನು ಇಂಥವನು ಎನ್ನುವಂತ ಬುದ್ಧಿ, ಅದೇ ತಕ್ಕಂತೆ ದುಃಖಿಯಾಗಿರುವ ಅಹಂಗಮ್ಯನಾಗಿರುವ ಆತ್ಮ, ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂತ ಆತ್ಮನ ಹೆಸರಾಯಿತು ದುಃಖಿ ಆತ್ಮ. ಸುರೇಶ್ವರಾಚಾರ್ಯರು ಸುಖಿನಃ ಹಾಕ್ಲಿಲ್ಲ. ಅಹಂ ಬುದ್ಧಿರಂ ಗಮ್ಯಾತ್ ಸುಖಿನಶ್ಚ ತಥಾದೃಶೇ. ಸುಖ ಎನ್ನುವಂತಹದ್ದು ಸುಖಂ ಸ್ವಪ್ನೇ ದುರ್ಲಭ. ಬಾ, ಎಂಥ ಮಾತು. ಈ ದುಃಖಕ್ಕೆ ಕಾರಣ ಅಧ್ಯಾಸ. ನನ್ನ ಬಡತನ ದುಃಖಕ್ಕೆ ಕಾರಣವಲ್ಲ, ನನ್ನ ಪಂಚೇತನ ದುಃಖಕ್ಕೆ ಕಾರಣವಲ್ಲ, ನನ್ನ ಮದುವೆ ಆಗದಿರುವುದು ದುಃಖಕ್ಕೆ ಕಾರಣವಲ್ಲ, ನನ್ನ ಹತ್ರ ವಿದ್ಯಾ ಇಲ್ಲದಿರುವುದು ದುಃಖಕ್ಕೆ ಕಾರಣವಲ್ಲ. ಬ್ರಹ್ಮಜ್ಞಾನಿಗಳ ಪ್ರಕಾರ 1,000 ಕೋಟಿ ಮಾನವರಿಗೂ ದುಃಖ ತುಳ್ತಾ ಇದೆ. ನಮ್ಮ ಮನೆಯಲ್ಲಿ 1 kg ದುಃಖ, ಪಕ್ಕದ ಮನೆಯಲ್ಲಿ
10 kg ದುಃಖ, ಮಾಡಿ ಮನೆಯವರಲ್ಲಿ 100 kg ದುಃಖ, ಬೆಂಗಳೂರಿನಲ್ಲಿ 1 ಟನ್ ದುಃಖ, ಅಮೆರಿಕಕ್ಕೆ ಹೋದ್ರೆ 10 ಟನ್ ದುಃಖ, ಜಪಾನ್ಗೆ ಹೋದ್ರೆ 1000 ಟನ್ ದುಃಖ, ಏನ್ ಹೇಳೋಣ, ಜರ್ಮನಿಗೆ ಹೋದ್ರೆ 10,000 ಟನ್ ದುಃಖ ಬೆಳೆದ ಹೋಗ್ತಾ ಇದೆ. ಈ ದುಃಖಕ್ಕೆಲ್ಲ ಒಂದೇ ಒಂದು ಕಾರಣ ಏನ್ ಗೊತ್ತಾ? ಅಜ್ಞಾನ. ಬಾ ತಮೇತಮ್ಯೇವಂ ಲಕ್ಷಣಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ತು. ನಮ್ಮ ವ್ಯವಹಾರವೆಲ್ಲಕ್ಕೂ ದುಃಖವೇ ಮೂಲ, ಅಧ್ಯಾಸವೇ ಮೂಲ. ಈ ಅಧ್ಯಾಸವನ್ನು ಕಳಿಬೇಕಾಗಿದೆ. ಇಂದ ಅಧ್ಯಾಸವನ್ನ ಕಳೆಯುವ ಏಕೈಕ ಶಾಸ್ತ್ರವೆಂದರೆ ವೇದಾಂತ. 7 ಜೀವರ ಜೀವ. ಈ ನಮ್ಮ ಶರೀರವು 9 ಬಾಗಿಲಿನ ಕೋಟೆ, ಒಂದು ದುರ್ಗಮವಾದ ಗೋಡೆ. ನಾನು, ನನ್ನದು ಎಂಬ ಅನಾದಿಯಾದ ಅಧ್ಯಾಸ ಎಂಬ ಸಿಮೆಂಟಿನಿಂದ ಕಟ್ಟಲ್ಪಟ್ಟಿದೆ. ಇದು ಅವಿದ್ಯಾಕಲ್ಪಿತ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಈ ಕಲ್ಪಿತ ಕೋಟೆಯನ್ನು ಬಾಧ ಮಾಡಿಕೊಂಡು ಎದ್ದು ಬಾ ಎಂದು ಬಾದರಾಯಣನೆಂಬ ವೇದವ್ಯಾಸರು ವೇದಾಂತ ಶಾಸ್ತ್ರಗಳ ಮೂಲಕ ಜೀವನನ್ನು ಎಬ್ಬಿಸುತ್ತಿದ್ದಾರೆ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋ ಅಧ್ಯಾಸಃ ಮಿಥ್ಯಾ ಪ್ರತ್ಯಯರೂಪಃ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕಃ ಸಕಲಲೋಕ ಪ್ರತ್ಯಕ್ಷಃ ಅಸ್ಯ ಅನರ್ಥ ಹೇತೋಃ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕೋಟೆಯನ್ನು ಬಾಧ ಮಾಡಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದೇ ವೇದಾಂತಗಳ, ಅಂದರೆ ಉಪನಿಷತ್ತುಗಳ ಗುರಿ. ಅದ್ವೈತ ತತ್ವ ಅನುಭವದಲ್ಲಿ ಅರಿಯುವುದೇ ಮಾನವ ಜನ್ಮದ ಸಾರ್ಥಕತೆಯಲ್ಲವೇ? ಅದ್ವೈತ ತತ್ವ ಅಭಯ ಸ್ವರೂಪ. ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದಲ್ಲವೇ ಶ್ರುತಿವಾಕ್ಯ? ನಾವೆಲ್ಲರೂ ಅಜ್ಞಾನ ನಿದ್ರೆಯಿಂದ ಎದ್ದೇಳೋಣ. ಈ ಅನಾದಿಯಾದ ಅಜ್ಞಾನವನ್ನು ತತ್ವಮಸಿ ಎಂದು ವಿಚಾರ ವಿವೇಕಗಳ ಮೂಲಕ ಹೋಗಲಾಡಿಸುವವನೇ ಅವ್ಯಾಜ ಕರುಣಾಮೂರ್ತಿಯಾದ ಸದ್ಗುರು. ಸದ್ಗುರುವೇ ದೇವರ ದೇವ, ದ್ವಂದ್ವಾತೀತ, ಪರಿಪೂರ್ಣ ತತ್ವ. ಅಭೇದ ಹೇಳುವ ಸದ್ಗುರುವನ್ನು ಹೊಂದಿದವನೇ ನಿಜವಾದ ಭಾಗ್ಯಶಾಲಿ. ಆದ್ದರಿಂದ ನೀನೂ ಭಾಗ್ಯಶಾಲಿಯಾಗಲು ಎದ್ದೇಳು. 7 ಜೀವರ ಜೀವ, 7. ಜೀವರ ಜೀವ 7 ದೇವರ ದೇವ 7 ಲೋಕವ ಕಾವ ಸುಪ್ರಭಾವಾಗ 7 ಜೀವರ ಜೀವ 7 ದೇವರ ದೇವ 7 ಲೋಕವ ಕಾವ ಸುಪ್ರಭಾವಾಗ
ಮೆರೆವ ಬಾಗಿಲ ದುರ್ಗವೆಂದೆನೀಸೀಗ ದೊರೆವೆತ್ತ ಕೋಟೆ ಎಂಟರ ಸುತ್ತಿನೊಂಬತ್ತು ಮೆರೆವ ಬಾಗಿಲ ದುರ್ಗವೆಂದೆನೀಸೀಗ ಶರೀರ ಪುರದೊಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಶರೀರ ಪುರದೊಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಏಳಯ್ಯ ಬೆಳಗಾಯಿತು ಏಳಯ್ಯ ಬೆಳಗಾಯಿತು ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗಿ ವೇದವೆಂಬುವ ಹಕ್ಕಿ ಆದರದೊಳುಲಿಯುತ್ತಿರೆ ಬಾದರಾಯಣನೆಂಬ ಕೋಳಿ ಕೂಗಿ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇದಯಾನಿಧಿ ಕಣ್ಣ ತೆರೆದು ಬೇಗ ವಾದಿಗಳ ಶುಭವಾದ್ಯ ನಾದವಾಗಲು
ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ. ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನ ಋಣೋದಯವು ಪೂರ್ವದಲ್ಲಿ. ಇದೆ ಕೊತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ. ಇದೆ ಕೊತೋರಿತು ತತ್ವ ಇದರರಿವಿನೆಳೆನೆ ಸರುದಿಸಿತು ನೆರೆ ನೋಡು ಶಂಕರೈಕ್ಯ. ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು. ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ. ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು. ರಾಮಾಯಣ, ಭಾರತ, ಭಾಗವತ, ಪುರಾಣಗಳು, ಧರ್ಮಕ್ಕಂತ, ಸ್ಮೃತಿಕ್ಕಂತ ಕಾದಂಬರಿ ಸಾವಿರಾರಿವೆ. ಯಾತರಿಂದಲೂ ದುಃಖ ಹೋಗುವುದಿಲ್ಲ. ಅವೆಲ್ಲವೂ ಕೂಡ ಕರ್ತೃತಂತ್ರ ಸಾಧನೆಗಳನ್ನೇ ಹೇಳ. ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ತುಂಬಾ ದುಃಖವಾಗ್ತಾ ಇದೆ, 4 ಜನ ಮಕ್ಕಳಿದ್ದಾರೆ, ಏನ್ ಮಾಡ್ಬೇಕು? ಶಾಸ್ತ್ರ ಹೇಳುತ್ತೆ, ಇಂಥ ಹೋಮವನ್ನ ಮಾಡು, ಲಕ್ಷ್ಮೀ ಪೂಜೆ ಮಾಡಪ್ಪ ಅನ್ನದ. ಲಕ್ಷ್ಮೀ ಪೂಜೆ ಮಾಡ್ದ 100 ಕೋಟಿ ದುಡ್ಡು ಬಂತು, ಮನೆ ಕಳ್ತನವಾಯ್ತು, ಮರದಾಯ್ತು. ದುಡ್ಡಿನಿಂದ ಖಂಡಿತ ಸುಖವಿಲ್ಲ. ಸುಖ ಯಾತರಿಂದ ಗೊತ್ತಾ? ನಿತ್ಯಾನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾನ್ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಇದು ಬ್ರಹ್ಮಜ್ಞಾನಿಗಳ ಉದ್ಗಾರ. ಬ್ರಹ್ಮಜ್ಞಾನಿಗಳು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಯಸ್ಯ ಜ್ಞಾನಮಯ್ಯಂತಪ ವಿಚಾರವನ್ನು ಮಾಡಿ ಕಂಡುಕೊಂಡಿದ್ದಾರೆ. 2 ಸ್ಟೇಟ್ಮೆಂಟ್. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಜೀವನ ದುಃಖಮಯ. ದುಃಖ ದುಃಖ ದುಃಖ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರ ದುಃಖಂ. ತತ್ವ ಜಾಗೃತ. 1 ಸ್ಟೇಟ್ಮೆಂಟ್. 2ನೇದು, ಈ ಎಲ್ಲಾ ದುಃಖಗಳಿಗೂ ಒಂದೇ ಒಂದು ಕಾರಣ, ಅಧ್ಯಾಸ. ಅಧ್ಯಾಸ ಅಂದ್ರೇನು ಮುಂದೆ ಹೇಳ್ತಾರೆ. 3ನೇ ಸ್ಟೇಟ್ಮೆಂಟ್, ಈ ಅಧ್ಯಾಸ ಪರಿಹಾರಕ್ಕೆ ಏನ್ ಮಾಡ್ಬೇಕು? ಬ್ರಹ್ಮಜ್ಞಾನ ಮಾಡ್ಕೊ ಬಾ. ಬ್ರಹ್ಮಜ್ಞಾನ ಯಾರು ಹೇಳ್ತಾರೆ ನಮ್ಗೆ? ಉಪನಿಷತ್ತಿನಲ್ಲಿ ಹೇಳಿ. ಗೌಡಪಾದ ಶಂಕರ ಸ್ವರೇಶ್ವರಾಚಾರ್ಯರ ಮುಂತಾಗಿರುವ ಬ್ರಹ್ಮಜ್ಞಾನಿ ಪುಂಗವ ಹೇಳ್ತಾರೆ. ಅವನು ಪುಸ್ತಕ ಬರೆದಿದ್ದೇನಲ್ಲ, ಯಾವುದು? ದೊಡ್ಡವರ ದೊಡ್ಡ ಮಾತುಗಳು. ನಾವು ಯಾವತ್ತೂ ಕೂಡ ದೊಡ್ಡವರ ಸಹವಾಸ ಮಾಡ್ಬೇಕೇ ಹೊರತು ದೊಡ್ಡವರ ಸಹವಾಸ ಬೇಡ. ವೇದಾಂತಗಳ ಪ್ರಕಾರ
ಉಪನಿಷತ್ತುಗಳ ಪ್ರಕಾರ ಯಾರು ಬ್ರಹ್ಮಜ್ಞಾನಿಗಳು ಅವರೇ ದೊಡ್ಡವರು, ಯಾರು ಕರ್ಮಿಗಳು, ಯಾರು ಉಪಾಸನೆಯನ್ನು ಹೇಳ್ತಾರೋ, ಯಾರು ತಪಸ್ವಿಗಳು ಅಂತವರೆಲ್ಲರೂ ದಡ್ಡರು. ಒಂದು ರೋಗ ಹೋಯ್ತು, ಮತ್ತೊಂದು ಬಡತನ ಹೋಯ್ತು, ದುಡ್ಡು ಬಂತು, ಮರ್ದನಾಯ್ತು, ಆರೋಗ್ಯ ಬಂತು, ಚೆನ್ನಾಗಿದ್ದ, ಮಾಡಬಾರ್ದು ಮಾಡ್ತಾರೆ, ಬೇಡ, ಅದಕ್ಕೇನ್ ಮಾಡ್ಬೇಕೋ ಮಾಡ್ಕೊಳ್ಳೋಣ. ಆದರೆ ನಿಜವಾಗಿ ಮಾಡಿಕೊಳ್ಳಬೇಕಾದದ್ದು ಅಧ್ಯಾಸ ಪಾಠ. ಅದಕ್ಕೇನ್ ಮಾಡ್ಬೇಕು? ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರೇನ್ ಬರ್ದಿದ್ದಪ್ಪ. ಶಂಕರರನ್ನು ಮಿಂಚಿದ್ದಾರೆ ಸುರೇಶ್ವರರು, ಶಿಷ್ಯರು ಮಿಂಚಿದ್ದಾರೆ ಶಂಕರಾಚಾರ್ಯ. ಅಹಂ ಬುದ್ಧೇ, ನಾನು ಎನ್ನುವಂತ ಬುದ್ಧಿಗಿಂತ ಭಿನ್ನನಾಗಿದ್ದೇನೆ. ಅಹಂ ಗಮ್ಯಾತಿ ದುಃಖಿನಃ, ಅಹಂ ಗಮ್ಯನಾಗಿರುವ ಜೀವಾತ್ಮ ನಾನು ಎನ್ನುವ ಬುದ್ಧಿ, ನಾನು ಎನ್ನುವ ಬುದ್ಧಿಗೆ ವಿಷಯನಾಗಿರುವಂಥವನು, ಗಮ್ಯನಾಗಿರುವಂಥವನು ಜೀವ. ಎರಡಕ್ಕಿಂತಲೂ ಕೂಡ ದೃಶೇ ದರ್ಶನಂ ದೃಶಿ, ತಸ್ಮಾ ದೃಶೇ ಪುಲ್ಲಿಂಗ. ದೃಶೇ ಅಂದ್ರೆ ದೃಷ್ಟ ಸ್ವರೂಪನಾಗಿರುವ, ಸಾಕ್ಷ್ಯ ಸ್ವರೂಪನಾಗಿರುವಂತ ಆತ್ಮನೂ ಭಿನ್ನನಾಗಿದ್ದಾನೆ. ಮತ್ತೊಮ್ಮೆ ದಾಷ್ಟಾಂತಿಕವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅಹಂ ಬುದ್ಧೇ ದೃಶೇ ವಿಭಿನ್ನತ, ನಾನು ಎನ್ನುವಂತ ಬುದ್ಧಿಗಿಂತ ಅದನ್ನ ನೋಡುತ್ತಿರುವ ಸಾಕ್ಷ್ಯ ಸ್ವರೂಪನಾದ ಆತ್ಮನು ಭಿನ್ನನಾಗಿದ್ದಾನೆ. ತಥಾ ಅದೇ ರೀತಿ ಚ ಮತ್ತು ಅಹಂ ಗಮ್ಯ ದುಃಖಿನ, ನಾನು ಎನ್ನುವ ಪ್ರತ್ಯಯಕ್ಕೆ ವಿಷಯನಾಗಿರುವ, ಅಹಂಗಮ್ಯನಾಗಿರುವ, ಅಹಂ ಪ್ರತ್ಯಯ ವಿಷಯನಾಗಿರುವ ಜೀವಾತ್ಮನಿಗಿಂತಲೂ ದೃಶೇ ಆ ಪ್ರಮಾತತ್ವವನ್ನು, ಅಹಂ ಪ್ರತ್ಯಯ ಗಮ್ಯತ್ವವನ್ನು ಬೆಳಗುತ್ತಿರುವಂತ ದೃಕ್ಸ್ವರೂಪನಾದ ಸಾಕ್ಷ್ಯ ಸ್ವರೂಪನಾದಂಥ ಆತ್ಮನು ಭಿನ್ನನಾಗಿದ್ದಾನೆ. ದೃಷ್ಟಾಂತದಲ್ಲಿ 3 ತತ್ವ, ದಾಷ್ಟಾಂತಿಕದಲ್ಲೂ 3 ತತ್ವ. ದೃಷ್ಟಾಂತದಲ್ಲಿ ಘಟ ಬುದ್ಧಿ, ಘಟ ದೃಷ್ಟು, ಘಟ ಬುದ್ಧಿಗಿಂತಲೂ ಘಟಕ್ಕಿಂತಲೂ ಹೇಗೆ ದೃಷ್ಟವಾಗಿರುವಂತವನು ಅತ್ಯಂತ ಭಿನ್ನನಾಗಿದ್ದಾನೆಯೋ ನಮಗೆ ಅರ್ಥ ಆಯ್ತು. ಒಬ್ಬ ಮನುಷ್ಯ ಘಟಬುದ್ಧಿ ಮಾಡ್ಕೊಂಡಿದ್ದಾನೆ, ಘಟಬುದ್ಧಿಯನ್ನು ಬೆಳಗ್ತಾ ಇದ್ದಾನೆ. ಅವನು ಘಟ ಪದಾರ್ಥವನ್ನು ಕಂಡ, ಅದನ್ನು ಬೆಳಗ್ತಾ ಇದ್ದಾನೆ. ಅದನ್ನ ನೋಡುತ್ತಿರುವ ದೃಷ್ಟವಾಗಿರುವ ಆತ್ಮನು ಘಟಬುದ್ಧಿಗಿಂತಲೂ ಘಟ ಪದಾರ್ಥಕ್ಕಿಂತಲೂ ಹೇಗೆ ಭಿನ್ನನಾಗಿದ್ದಾನೆಯೋ ಅದೇ ರೀತಿಯಲ್ಲಿ ಅಹಂ ಬುದ್ಧೇ, ಎಷ್ಟು ಜನ ಇದೆ ಅಹಂಕಾರದ ಬುದ್ಧಿ, ನಾನು 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 ನಾನು, ನಮ್ಮ ಮನಸ್ಸಿನಲ್ಲಿ ಅಹಂ ಬುದ್ಧಿ ಹೇಳ್ತಾರೆ. ಅಹಂ ಬುದ್ಧಿಗಿಂತಲೂ ಅಹಂ ಬುದ್ಧಿಗೆ ಗಮ್ಯನಾಗಿರುವ ಆತ್ಮ ಯಾರು? ಜೀವಾತ್ಮ. ಅವನಿಗಿಂತಲೂ ಕೂಡ ದೃಶೇ ಅದನ್ನು ಬೆಳಗುತ್ತಿರುವಂತಹ ಸಾಕ್ಷ್ಯ ಸ್ವರೂಪನಾಗಿರುವ ನಾನು ತಥಾ ಅದೇ ರೀತಿಯಲ್ಲಿ ಭಿನ್ನನಾಗಿದ್ದೇನೆ ಅಂತ ತಿಳ್ಕೊಳ್ಬೇಕು. ಆನಂದ ಆಗಿದೆ. ಇದು ವೇದಾಂತ. ಘಟ ಬುದ್ಧೇರ್ಘಟಾಚಾರ್ಥಾತ್ ದಸ್ತುರ್ಯದ್ವದ್ ವಿಭಿನ್ನತ ಅಹಂ ಬುದ್ಧೇರಹಂ ಗಮ್ಯಾತಿ ದುಃಖಿನಶ್ಚ ತಥಾದೃಶೇ. ಅರ್ಥವಾಗಿಬಿಟ್ರೆ ಶ್ಲೋಕ ಬಾಯಿಗೆ ಬಂದ್ಬಿಡುತ್ತೆ. ನನಗೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಲ್ಲವನ್ನೂ ಪಾಠ ಮಾಡಿದ್ದಾರೆ. ರಾಮಾಯಣ, ಭಾರತ, ಭಾಗವತ, ಪುರಾಣಗಳಲ್ಲಿ ಕೆಲವು ಭಾಗ, ನಾಟಕ, ಕಾವ್ಯ, ಕಾದಂಬರಿ ಇತ್ಯಾದಿಗಳು. ಅವರು ಶ್ಲೋಕ ಹೇಳಿ ಪದಚ್ಛೇದ ಮಾಡಿ ಅನ್ವಯ ಮಾಡಿ ತಾತ್ಪರ್ಯ ಹೇಳಿ ಅರ್ಥ ಹೇಳೋದ್ರೊಳಗಾಗಿ ಶ್ಲೋಕ ಬಾಯಿಗೆ ಬಂದ್ಬಿಡ್ತಾರೆ.
ಅಮರಕೋಶ ಓದ್ತೆ ನೋಡಿ. ಯಥಾ ಯದ್ವತೆ ಘಟಬುದ್ಧೇ ಚ ಘಟಾತೆ ಅರ್ಥಾತೆ ದಷ್ಟು ವಿಭಿನ್ನತಾ ತಥಾ ಆಂ ಬುದ್ಧೇ ಆಂ ಗಮ್ಯಾತೆ ದುಃಖಿನಃ ಆತ್ಮನ ಸಕಾಶಾತೆ ದಶೇ ಭಿನ್ನತಾ. ಅರ್ಥ ಆಯ್ತಲ್ವೇ? ನಾನು ಅಹಂಕಾರವನ್ನು ಬೆಳಗುತ್ತಿದ್ದೇನೆ, ಅಹಂಕಾರಕ್ಕೆ ವಿಷಯನಾಗಿರುವ ಬ್ರಹ್ಮತ್ವವಾದ ಜೀವಾತ್ಮನನ್ನು ಬೆಳಗ್ತಾ ಇದ್ದೀನಿ. ನಾ ಬೇರೆ ಹೇಳ್ತಾ ನೋಡ್ಕೊಳ್ಳಿ. ಯಥಾ ದ್ರಷ್ಟ ಘಟಬುದ್ಧೇ ಚ ಅರ್ಥಾತ್ ಘಟಾತ್ ವಿಭಿನ್ನ ತಥಾ ಆಂ ಬುದ್ಧೇ ಆಂ ಗಮ್ಯಾತಿ ದುಃಖಿನಃ ಆತ್ಮನ ಸಕಾಶಾತ್ ದೃಶಿ ಭಿನ್ನ ಸಾಕ್ಷಿ ಭಿನ್ನ. ಅರ್ಥ ಆಯ್ತು ಅನ್ಕೋತೇನೆ. ಒಟ್ಟಿನಲ್ಲಿ ಅಹಂಕಾರಕ್ಕೂ ಅಹಂಕಾರಕ್ಕೆ ವಿಷಯನಾಗಿರುವ ಆತ್ಮನಿಗೂ ಭಿನ್ನನಾಗಿ ನಾನು ಎರಡನ್ನು ಬೆಳ್ತಾ ಇದ್ದೇನೆ. ನನಗೂ ಇದಕ್ಕೂ ಯಾವ ಯಾವ ಸಂಬಂಧ ವಿವೇಕ. ಈಗ ಗುರುಗಳವರ ಕ್ಲೇಶಾಪಹಾರಣಿ ವ್ಯಾಖ್ಯಾನವನ್ನು ಓದ್ತೀನಿ. ಏನು ಬಾ ಪುಸ್ತಕ ಕೈ ತಗೊಂಡ್ಬಿಟ್ರೆ ಇದೇ ಪುಸ್ತಕ ನೋಡಿ. ನೈಷ್ಕರ್ಮ್ಯ ಸಿದ್ಧಿ ನಿಮ್ ಕೈ ಪವಿತ್ರವಾಯಿತು. ನನಗೆ ಆಶ್ಚರ್ಯವಾಗುತ್ತೆ. 88ನೇ ವಯಸ್ಸಿನ ವೃದ್ಧರು ನೈಷ್ಕರ್ಮ್ಯ ಸಿದ್ಧಿಗೆ ದೇವ ಭಾಷೆಯಲ್ಲಿ, ಗೀರ್ವಾಣ ಭಾಷೆಯಲ್ಲಿ, ದಿವ್ಯ ಭಾಷೆಯಲ್ಲಿ, ದೇವನಾಗರಿ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಸುಮಾರು 500 ಪುಟ ಇದೆ ಸ್ವಾಮಿ. ಏನ್ರಿ ಇದು? ಆ ಸಣ್ಣ ಅಕ್ಷರ ಬೇರೆ ಇದೆ. ಲಾಸ್ಟ್ ಅಲ್ಲಿ ನೋಡಿ ಸುಮಾರು 477ನೇ ಪುಟದ ಸಣ್ಣ ಅಕ್ಷರ ಕಣ್ ಕಾಣಿಸ್ತಾ ಇದ್ದೀರ ಪಾಪ. ಅದಕ್ಕೆ ಅವರು ಭೂತ್ ಕನ್ನಡಿ ಇಟ್ಕೊಂಡು ಮಗು ಯಾವ ಅಕ್ಷರ ನೋಡಪ್ಪ ಅಂತ ಹೇಳ್ತಾ ಇದ್ದ. ಅವರೇ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರ ಮಹಾಪ್ರಾಸಾದಿಕ ಗ್ರಂಥ. ನಮಗೆ ಬೇರೆ ವಿಚಾರ ಬೇಡ. ಆ ಒಂದು ಯತಿವರೇಣ್ಯರಾಗಿ 88ನೇ ವಯಸ್ಸಲ್ಲಿ ಗ್ರಂಥ ಬರೆದಿದ್ದಾರೆ ಅಂದ್ರೆ ಯಾರೂ ನಂಬುವುದಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ದಿಸ್ ಈಸ್ ಟ್ರೂ. 110% ಸತ್ಯ. ಓದ್ತೇನೆ. ಪುಟ ಸಂಖ್ಯೆ 239. 12ನೇ ಖಂಡ. ಆತ್ಮಾನಪ್ಮನೋಃ ಇತರೇತರಾಧ್ಯಾಸ ಅವಿದ್ಯಾ ನಿಮಿತ್ತ. ಬ್ಯೂಟಿಫುಲ್ ಹೆಡ್ಡಿಂಗ್. ನಡೆಯ ಓದ್ತಾ ಓದ್ತಾ ಆನಂದ ಬಾಷ್ಪ ಬರ್ತಾ ಇದೆ. ಗುರುಗಳನ್ನ ನೋಡ್ತಾ ಇದೆ. ಈ ಹುಳಿ ಒಂದ್ ನಿಂಬೆ ಹಣ್ಣಿಗೆ ಹತ್ತ ಹುಳಿ ತಿನ್ಕೊಂಡು, ಬಾಳೆಹಣ್ಣು ತಿನ್ಕೊಂಡು, ಒಂದು ಹಪ್ಪಳ ತಿನ್ಕೊಂಡು, ಹಾಲು ಕೂತ್ಕೊಂಡು, ಒಂದು ಮಾವಿನಕಾಯಿಗೆ ಹತ್ತ ಅನ್ನ ತಿನ್ಕೊಂಡು ಆ ಮಹಾತ್ಮರು 96 ವರ್ಷ ಬದುಕಿದ್ದು ಇಡೀ ಮುಮುಕ್ಷ ಜನಗಳನ್ನು ಉದ್ಧಾರ ಮಾಡಿರುವಂತಹ ಮಹಾತ್ಮರು ಸ್ವಾಮಿ. ವಸ್ತು ತಂತ್ರಜ್ಞಾನದ ಮಹತ್ವವನ್ನ ಮುಮುಕ್ಷ ಪ್ರಪಂಚಕ್ಕೆ ಹಂಚಿರುವ ಧೀರ ವೀರ ಶೂರ ಯತಿ ಪುಂಗವರು. ನಾನು ಹೊಗಳ್ಬೇಡ ಮಗು, ಪಾಠ ಮುಂದುವರಿಸುವಂತ ಇದ್ದಾರೆ ಗುರುಗಳು. ಆಯ್ತು ಗುರುಜಿ, ಮುಂದುವರಿಸ್ತೇವೆ. ಆತ್ಮಾನಾತ್ಮನೋಃ ಇತರೇತರಾಧ್ಯಾಸ ಅವಿದ್ಯಾ ನಿಮಿತ್ತ. ಆತ್ಮ ಮತ್ತು ಅನಾತ್ಮರಿಗೆ ಪರಸ್ಪರ ಅಧ್ಯಾಸ ಉಂಟಾಗಿದೆ. ಆತ್ಮನನ್ನ ಅನಾತ್ಮವೆಂತಲೂ, ಅನಾತ್ಮವನ್ನ ಆತ್ಮನೆಂತಲೂ ಪರಸ್ಪರವಾಗಿ ಅಧ್ಯಾಸ ಮಾಡಿಕೊಂಡಿದೆ. ಇದೆಲ್ಲ ಸರ್ವಲೋಕ ಪ್ರತ್ಯಕ್ಷ. ಇದಕ್ಕೇನು ನಿಮಿತ್ತ? ಯಾಕೆ ಮಾನವರು ಅಧ್ಯಾಸ ಮಾಡಿಕೊಂಡಿದ್ದಾರೆ ಎಂದರೆ ಅವಿದ್ಯಾ ನಿಮಿತ್ತ. ಅಧ್ಯಾಸ ಅವಿದ್ಯಾ
ಜ್ಞಾನಾಭಾವಃ ಅವಿದ್ಯಾ ವಿದ್ಯಾ ಅಭಾವಃ ಅವಿದ್ಯಾ ಅವಗಮ ಅಭಾವಃ ನಿಮಿತ್ತಂ ಯಸ್ಯ ಅಧ್ಯಾಸಸ್ಯ ಸಹ ಅಧ್ಯಾಸಃ ಅವಿದ್ಯಾ ನಿಮಿತ್ತಃ. ಅವಿದ್ಯೆಯನ್ನ ನಿಮಿತ್ತವನ್ನಾಗಿ ಉಳ್ಳದ್ದಾಗಿದೆ. ಅವಿದ್ಯೆಯೇ ಅಧ್ಯಾಸಕ್ಕೆ ನಿಮಿತ್ತ. ಇದೆಲ್ಲ ಜಾಸ್ತಿ ಹೇಳ್ತಾರೆ. ಇದಕ್ಕೆ ಹೆಸರು ಅಗ್ರಹಣ. ಅನ್ಯಥಾ ಗೃಹ್ಣತ ಸ್ವಪ್ನಃ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೆ ತುರೀಯಂ ಪದಮಶ್ನುತೆ. ಏನ್ ಮಾತಾಡ್ತಾರೆ? ಕಾರ್ಯಕಾರಣ ಬದ್ಧೌ ತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಯ ಕಾರಣ ಬದ್ಧಸ್ತು ದ್ವೌ ತೌ ತುರ್ಯೇನ ಸಿದ್ಧತಃ. ಏನ್ ಗೌಡಪಾದಾಚಾರ್ಯರು, ಏನು ಶಂಕರಾಚಾರ್ಯರು, ಏನು ಸುರೇಶ್ವರಾಚಾರ್ಯರು, ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರಿಂದೊಬ್ರು ಇವರಾಗಿದ್ದಾರೆ. ನಾವು ಕಂಡಂಥ ಶಂಕರರು ಸಾಕ್ಷಾತ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನಾವು ಕಂಡಂಥ ಸುರೇಶ್ವರಾಚಾರ್ಯರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ನಾವು ಕಂಡಂಥ ಗೌಡಪಾದಾಚಾರ್ಯರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಈ ಮಧ್ಯೆ ನಾವು ಕಂಡಂಥ ರಮಣ ಮಹರ್ಷಿಗಳು ಅಂದ್ರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ನಾ ಸುಮ್ಮನೆ ಹೊಗಳ್ತಾ ಇಲ್ಲ ಗುರುಗಳನ್ನ, ಪ್ರತ್ಯಕ್ಷ ಕಾಣಿಸ್ತಾ ಇದ್ದೇನೆ. 3ನೇ ಶ್ಲೋಕ. ಶ್ರೀಶ್ವರೇಶ್ವರಾಚಾರ್ಯ ಉವಾಚ ಘಟ ಬುದ್ಧೇರ್ಘಟಾಚಾರ್ಥಾತ್ ದ್ರಷ್ಟುರ್ಯದ್ವತ್ತಿ ಭಿನ್ನತ ಅಹಂ ಬುದ್ಧೇರಹಂ ಗಮ್ಯಾತ್ ದುಚ್ಛಿನಶ್ಚ ತಥಾದೃಶಿ. ಸುಲಭವಾಗಿ ಸ್ವಾಮಿ. ಈಗ ಕ್ಲೇಶಾಭರಣಿ ವ್ಯಾಖ್ಯಾನವನ್ನು ಮಾಡ್ತೇವೆ. ಉಕ್ತ ನ್ಯಾಯೇನ ಅತ್ಯಂತ ವಿವಿಕ್ತಯೋರಪಿ ಆತ್ಮಾನಾತ್ಮನೋಃ ಅವಿವೇಕ ನಿಮಿತ್ತಃ ಪರಸ್ಪರಾಧ್ಯಾಸಃ ಇತಿ ವಕ್ತುಕಾಮಃ ಭಗವಾನ್ ಸುರೇಶ್ವರಾಚಾರ್ಯಃ ಪುನರಪಿ ತಯೋಃ ವೈಲಕ್ಷಣ್ಯಂ ಅನ್ವಾರಂಭೇಣ ಅನುವದತಿ ವಕ್ಷ್ಯಮಾಣೇತಿ. ಏನು ಗುರುಗಳ ವ್ಯಾಖ್ಯಾನ ಸ್ವಾಮಿ? ಬೃಹಸ್ಪತಿ ಮುಕ್ತ ನ್ಯಾಯೇನ, ಹಿಂದೆ ಹೇಳಿರುವ ನ್ಯಾಯದಂತೆ ಅತ್ಯಂತ ವಿವಿಕ್ತಯೋರಪಿ ಆತ್ಮಾನಾತ್ಮನೋ, ಅತ್ಯಂತ ವಿರುದ್ಧ ಸ್ವಭಾವವುಳ್ಳವರಾಗಿದ್ದರು. ಆತ್ಮನಿಗೂ ಅನಾತ್ಮಕ್ಕೂ ಯಾವ ರೀತಿಯ ಸಂಬಂಧವಿಲ್ಲ. ಅತ್ಯಂತ ವಿರುದ್ಧ ಸ್ವಭಾವವುಳ್ಳವರಾಗಿದ್ದರು. ಇವರಿಗೆ ಅವಿವೇಕ ನಿಮಿತ್ತವಾಗಿ ಆತ್ಮನನ್ನು ಅನಾತ್ಮ ವಸ್ತುವನ್ನು ಸರಿಯಾಗಿ ವಿಂಗಡಿಸಿ ತಿಳಿದುಕೊಳ್ಳದಿರುವುದರಿಂದಲೇ ಪರಸ್ಪರ ಖ್ಯಾತವಾಗಿದೆ ಎಂದು ವಕ್ತು ಕಾಮಃ ವಕ್ತುಂ ಕಾಮಃ ಯಸ್ಯ ಸಹ ವಕ್ತು ಕಾಮಃ ಗಂತು ಕಾಮಃ ಗಂತುಂ ಕಾಮಃ ಯಸ್ಯ ಸಹ ಗಂತು ಕಾಮಃ. ಪೂಜ್ಯ ಸದ್ಗುರುಗಳು ಯಾಕಂದ್ರೆ ಗಂತು ಕಾಮಃ ಎನ್ನುವಾಗ ಗಂತುಂ ಕಾಮಃ ಯಸ್ಯ, ವಕ್ತು ಕಾಮಃ ಎನ್ನುವಾಗ ವಕ್ತುಂ ಕಾಮಃ ಹೀಗೆಂದು ಹೇಳಬೇಕೆಂದು ಕಾಮವುಳ್ಳವನಾಗಿ ಹೇಳ್ತಾ ಇದ್ದಾನೆ. ಮತ್ತು ಕೂಡ ತಯೋಃ ಆತ್ಮಾನಾತ್ಮನೋ ವೈಲಕ್ಷಣ್ಯವನ್ನ ಅನ್ವಾರಂಭೇಣ, ಅನ್ವಾರಂಭ ಅಂದ್ರೆ ಹಿಂದೆ ಹೇಳಿದ್ದನ್ನೇ ಅನುವಾದ ಮಾಡಿಕೊಂಡು ಮುಂದಿನ ಹೊಸ ವಿಚಾರವನ್ನ ತಿಳಿದುಕೊಡುವುದಕ್ಕಾಗಿ ಅನುವಾದ ಮಾಡಿದರೆ ಅನ್ವಾರಂಭ ಅಂತ. ಅನುವಾದ ಬೇರೆ, ಅನ್ವಾರಂಭ ಬೇರೆ. ಅನುವಾದ ಹೇಳಿದ್ದನ್ನು ಹೇಳುದು, ಅನ್ವಾರಂಭ ಹೇಳಿದ್ದನ್ನ ಹೇಳ್ಕೊಂಡು ಹೊಸ ವಿಚಾರವನ್ನು ಹೇಳುವುದಕ್ಕೆ ಅನ್ವಾರಂಭ ಎಂದು ಹೆಸರು. ಘಟಬುದ್ಧಿ ಅರ್ಥಾತ್ ಘಟಾತೆ, ಅರ್ಥ ಪದಾರ್ಥ, ಪದಾರ್ಥವಾದ ಘಟಕ್ಕಿಂತಲೂ ತದ್ವಿಷಯಿನ್ಯ ಘಟಬುದ್ಧೇ, ಘಟ ಎನ್ನುವಂತ ವಸ್ತುವನ್ನ ವಿಷಯವನ್ನ ಉಳ್ಳಂತ ತದ್ವಿಷಯಿನ್ಯ, ತದ್ವಿಷಯಿನಿ ಸಹ ವಿಷಯ ಯಸ್ಯಾಹ ಸ ತದ್ವಿಷಯಿನಿ.
ಘಟ ಎನ್ನುವಂತಹ ವಿಷಯವನ್ನ ಉಳ್ಳಂತ ಘಟಬುದ್ಧಿಗಿಂತಲೂ ದಷ್ಟುವಾಗಿರುವ ಆತ್ಮನು ಪ್ರಮಾತು ಪ್ರಮಿನೋತೀತಿ ಪ್ರಮಾತ ತಸ್ಯ ಅವನು ಎದ್ದು ಹೇಗೆ ಭಿನ್ನನಾಗಿದ್ದಾನು. ನೋಡುವವನು ನೋಡಲ್ಪಡುತ್ತಿರುವ ಘಟ ಬುದ್ಧಿಯನ್ನು ಬೆಳಗ್ತಾ ಇದ್ದಾನೆ, ಘಟವನ್ನು ಬೆಳಗ್ತಾ ಇದ್ದಾನೆ. ಹೇಗೋ ತಥಾ ಅದೇ ರೀತಿಯಲ್ಲಿ ಅಹಂ ಗಮ್ಯ ದುಃಖಿನ ಅಹಂ ಪ್ರತ್ಯಯಕ್ಕೆ ವಿಷಯವಾಗಿರುವ ಆತ್ಮನಿಗಿಂತಲೂ ಅವನ ದುಃಖಿ ಆತ್ಮ. ತದ್ವಿಷಯ ಅಹಂಕಾರ ಬುದ್ಧೇ ಆ ಅಹಂಕಾರವನ್ನ ವಿಷಯವನ್ನ ಉಳ್ಳಂತ ಬುದ್ಧಿ. ಅಹಂಕಾರ ಬುದ್ಧಿಗಿಂತಲೂ ದೃಕ್ಸ್ವರೂಪನಾಗಿರುವ ಆತ್ಮನು ತದವಭಾಸಕ ಸಾಕ್ಷ್ಯ ಚೈತನ್ಯಸ್ಯ ದೃಶೇಹೇ ಮೂಲ ವಾರ್ತೆ. ಇದು ನೈಷ್ಕರ್ಮ್ಯ ಸಿದ್ಧ ವಾಕ್ಯ. ಅದು ಗುರುಗಳ ವ್ಯಾಖ್ಯಾನವೇ. ದೃಶೇನ ತದವಭಾಸಕ ಸಾಕ್ಷ್ಯ ಚೈತನ್ಯಸ್ಯ ಆ ಎರಡನ್ನು ಅವಭಾಸಕ ಬೆಳಗುತ್ತಿರುವ ಸಾಕ್ಷಿ ಚೈತನ್ಯ ಸ್ವರೂಪವಾಗಿರುವ ಆತ್ಮನು ಭಿನ್ನನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ವ್ಯತಿರಿಕ್ತನಾಗಿದ್ದಾನೆ. ಆತ್ಮನಿಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ವೈಲಕ್ಷಣ್ಯಂ ವ್ಯತಿರಿಕ್ತತ್ವ ಟೋಟಲಿ ಪೂಜ್ಯ ಸದ್ಗುರುಗಳು ಒಂದು ಒಳ್ಳೆ ಪದ ಬಳಸ್ತಾ ಇದ್ದಾರೆ. ಡಿಸ್ಟಿಂಕ್ಟ್ and different. Not only different, Atman is both different and distinct from Ahankara Buddhi and Aham Pratyegami Atma. ಇದನ್ನ ಪೂರ್ವಸ್ಮಿನ್ ಗ್ರಂಥೆ ಹಿಂದಿನ ಭಾಗದಲ್ಲಿ ಪ್ರಸಾದಿತಂ ಅಂದ್ರೆ ಎಸ್ಟಾಬ್ಲಿಷ್ ತರ್ಕದಿಂದ ಯುಕ್ತಿಯಿಂದ ಅನುಭವದಿಂದ ಅದನ್ನ ತಿಳಿಸಿ ಆಗಿದೆ ಅಂತಂದು ಒಳ್ಳೆಯ ಶ್ಲೋಕ. ಇನ್ನೊಮ್ಮೆ ಹೇಳಬೇಕು ಶ್ಲೋಕವನ್ನ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಘಟ ಬುದ್ಧೇರ್ಘಟಾಚಾತ್ ದಸ್ತುರ್ಯದ್ವದ್ದಿ ಭಿನ್ನತ ಅಹಂ ಬುದ್ಧೇರಹಂ ಗಮ್ಯಾತಿ ದುಃಖಿರಶ್ಚ ತಥಾದೃಶೀ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತೀ ಪಾದುಕಾಭ್ಯಾಂ. ನಮೋ ನಮಃ ಸದ್ಗುರು ಸುರೇಶ್ವರಾಚಾರ್ಯ ಪಾದುಕಾಭ್ಯಾಂ. ನಮೋ ನಮಃ ಶ್ರೀ ಸದ್ಗುರು ಪಾದುಕಾಭ್ಯಾಂ. ಎಷ್ಟು ಸಲ ಗುರುಗಳ ನಮಸ್ಕಾರ ಹಾಕಿದ್ರು ಕಮ್ಮಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.